ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ, ಅತಿಯಾಗಿ ಪ್ರೀತಿಸುವೆ ಭಾಗ 32. ತನ್ನ ಮುದ್ದಿನ ಮಡದಿ ತನಗಾಗಿ ಏನು ತಂದಿರಬಹುದು? ಅವಳು ನಿಧಾನವಾಗಿ ಅವನ ಕೈಯನ್ನು ತನ್ನ ಒಡಲ ಮೇಲಿರಿಸಿದಾಗ ಅವನು ದಿಗ್ಗನೆ ಎದ್ದು ಕುಳಿತಿದ್ದ. ಹಾಂ, ಈಗ ಗೊತ್ತಾಯಿತು. ನಿನ್ನ ಹೊಟ್ಟೆಯಲ್ಲಿ ನನ್ನ ಪಾಪು ಬೆಳೀತಾ ಇದೆ. ಈಗ ಹೇಳು, ನನ್ನ ಗೆಸ್ ಕರೆಕ್ಟಾ? ನನಗೆ ಅಪ್ಪನಾಗಿ ಪ್ರಮೋಷನ್ ಕೊಡಿಸ್ತಾ ಇದ್ದೀಯಾ? ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳ ಬೆಳಕು ಕಾಣಿಸಿತು. ಅವಳಿಗೆ ಚಿತ್ತಾಗೆ ಅಂದು ಆದ ಅವಮಾನವನ್ನು ಸಹಿಸಲಾಗಲಿಲ್ಲ. ಪ್ರತ್ಯಕ್ಷಗೆ ನಿನ್ನ ಮೇಲೆ ರೇಗೋಕೆ ಅವರಿಗೇನು ಅಧಿಕಾರವಿದೆ? ನಾನೀಗಲೇ ಅವರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅವನು ಎದ್ದು ಹೊರಟಾಗ ಚಿಕಿತ್ಸಾ ತಟ್ಟನೆ ಅವನಿಗೆ ಅಡ್ಡವಾಗಿ ನಿಂತಳು. ಬೇಡ ಪ್ರತ್ಯು, ನನ್ನಾಣೆ, ನೀವು ಅವರೊಂದಿಗೆ ಒಂದು ಮಾತು ಆಡ್ಕೂಡ್ದು. ಅವರು ನನಗೆ ವಿದ್ಯೆ ಕಲಿಸಿದ ಗುರುಗಳು. ಅವರ ಜೊತೆಗೆ ಮನಸ್ತಾಪ ಇಟ್ಕೊಳ್ಳೋದು ನನಗೆ ಶ್ರೇಯಸ್ಸಲ್ಲ. ಪ್ಲೀಸ್. ಹಾಗಾದರೆ ಅವರು ಹಾಗಂದ್ರು ಹೀಗಂದ್ರು ಅಂತ ನನ್ನೆದುರಿಗೆ ಅಳ್ತಾ ಬರಬೇಡ. ಅವನು ಅವಳ ಮೇಲೆ ರೇಗಿದ. ನೀನು ಎಂಥ ಮನೆತನದ ಸೊಸೆ? ಅವರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಅವರ ಕೈಲಿ ಅನ್ನಿಸ್ಕೊಳ್ಳುವ ಹಣೆ ಬರಹ ನಿಂಗ್ಯಾಕೆ? ನನ್ನ ಪ್ರೆಸ್ಟೀಜ್ಗೆ ಅವಮಾನ ಮಾಡ್ತಾ ಇದೀಯ ಚಿತ್ತಾ? ಅವಳು ತಲೆ ತಗ್ಗಿಸಿದಳು. ಇಲ್ಲ ಪ್ರತ್ಯಕ್ಷ್, ನಾನು ಯೋಚನೆ ಮಾಡ್ತಿದ್ದೀನಿ. ನನಗೆ ಯಾವುದಾದ್ರೂ ಬ್ಯಾಂಕ್ನಿಂದ ಸಾಲ ಸಿಗೋ ಹಾಗಿದ್ರೆ ನಾವು ಒಂದು ನರ್ಸಿಂಗ್ ಹೋಮ್ ಹಾಕೋಣ ಅಂತ ಇದ್ದೀನಿ. ಅಲ್ಲಿ ತನಕ ನಾನು ಯಾರದಾದರೂ ಕೈ ಕೆಳಗೆ ಕೆಲಸ ಮಾಡಲೇಬೇಕು. ಎಲ್ಲಿ ಹೋದರೂ ಇದೇ ಪರಿಸ್ಥಿತಿ ಅಂದಮೇಲೆ ಹೇಗೂ ಈ ಹಾಸ್ಪಿಟಲ್ನಲ್ಲಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಇಲ್ಲೇ ಕೆಲಸ ಮಾಡ್ತೀನಿ ಎಂದಾಗ ಅವನಿಗದು ಒಪ್ಪಿಗೆ ಆಗಿರಲಿಲ್ಲ. ಅವನು ನಖಶಿಖಾಂತ ಉರಿದಿದ್ದ. ತನ್ನ ಪತ್ನಿ ಬೇರೆಯವರ ಕೈ ಕೆಳಗೆ ಅನ್ನಿಸಿಕೊಂಡು ಕೆಲಸ ಮಾಡುವುದು ಪ್ರತ್ಯಕ್ಷಗೆ ಒಂದು ಚೂರು ಇಷ್ಟವೇ ಇರಲಿಲ್ಲ. ತನ್ನ ಮಾತು ಕೇಳಲಿಲ್ಲವಲ್ಲ ಎಂಬ ಸಿಟ್ಟಿನಿಂದ ಅವನು ಆ ಬಗ್ಗೆ ಚಕಾರ ಎತ್ತಲಿಲ್ಲ. ಆ ವಿಷಯಕ್ಕೆ ಪತಿ ಪತ್ನಿಯ ಮಧ್ಯೆ ಆಗಾಗ ಮನಸ್ತಾಪ ಉಂಟಾಗುತ್ತಿದ್ದುಂಟು. ಅದು ಹೆಚ್ಚು ಹೊತ್ತು ಉಳಿಯುತ್ತಿರಲಿಲ್ಲ. ಅವಳ ಕಷ್ಟವನ್ನು ಕಂಡು ಕಾಣದಂತೆ ಇದ್ದು ಬಿಡುತ್ತಿದ್ದ ಪ್ರತ್ಯಕ್ಷ್ ಚಿಕಿತ್ಸಾ ಬ್ಯಾಂಕ್ ಮ್ಯಾನೇಜರ್ ಬಳಿ ಮಾತಾಡಿ ಲೋನ್ಗಾಗಿ ಪ್ರಯತ್ನ ಪಡುತ್ತಲೇ ಇದ್ದಳು. ಆದರೆ ಅದು ಫಲಪ್ರದವಾಗಿರಲಿಲ್ಲ. ನಿಮ್ಮ ಹಸ್ಬೆಂಡ್ ಕೋಟ್ಯಾಧೀಶರಲ್ವಾ? ಅವರದೇ ಜಾಗ ಸಿಟಿಯ ಪಾಶ್ ಏರಿಯಾದಲ್ಲಿ ಇರಬೇಕಾದ್ರೆ ನೀವ್ಯಾಕೆ ಬೇರೆ ಜಾಗ ಪರ್ಚೇಸ್ ಮಾಡೋಕೆ ನೋಡ್ತಾ ಇದ್ದೀರಾ? ಮುಂದಿನ ಸಲ ನಿಮ್ಮ ಹಸ್ಬೆಂಡನ್ನು ನಿಮ್ಮ ಜೊತೆನೇ ಕರ್ಕೊಂಡು ಬನ್ನಿ. ಅವರು ಒಂದು ಮಾತು ಎಸ್ ಅಂದರೆ ಲೋನ್ ಸ್ಯಾಂಕ್ಷನ್ ಮಾಡೋದು ದೊಡ್ಡ ಕೆಲಸ ಏನಲ್ಲ ಮೇಡಮ್ ಎಂದು ಅವಳ ಬಳಿ ಹೇಳಿದ್ದರು. ಪ್ರತ್ಯಕ್ಷ್ ಬಳಿ ಆ ವಿಷಯ ಪ್ರಸ್ತಾಪ ಮಾಡಲು ಅವಳಿಗೆ ಇರಿಸುಮುರಿಸು ಉಂಟಾಗುತ್ತಿತ್ತು. ತೀವ್ರ ನಿರಾಸೆಯಾಗಿ ಬಿಟ್ಟಿತ್ತು ಚಿಕಿತ್ಸಾಗೆ. ಏನೂ ಮಾಡುವಂತಿರಲಿಲ್ಲ. ನೋಡುತ್ತಿದ್ದಂತೆಯೇ ಅವರ 5ನೇ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿಯೂ ಬಂದಿತ್ತು. ತಾನಿಂದು ಅವನೊಂದಿಗೆ ಏಕಾಂತವಾಗಿ ಕಾಲ ಕಳೆಯಬೇಕೆಂದುಕೊಂಡ ಚಿಕಿತ್ಸಾ ಅಂದು ಕೆಲಸಕ್ಕೆ ರಜಾ ಹಾಕಿದ್ದಳು. ತಾವಿಬ್ಬರು ಎಲ್ಲಾದರೂ ಹೋಗಬೇಕು. ಈ ದಿನವಿಡೀ ಏಕಾಂತವಾಗಿ ನಾವಿಬ್ಬರು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಮಿಂದೇಳಬೇಕೆಂದುಕೊಂಡಿದ್ದಳು. ಆದರೆ ಅವನಂತೂ ಆ ಬಗ್ಗೆ ಒಂದು ಮಾತು ಹೇಳಿರಲಿಲ್ಲ. ತೀವ್ರ ನಿರಾಸೆಯಾಗಿತ್ತು. ಆ ಸುಂದರ ಏಕಾಂತದ ಕ್ಷಣಗಳಲ್ಲಿ ತಾವಿಬ್ಬರು ಒಂದು ಮುದ್ದಾದ ಮಗುವಿನ ನಿರೀಕ್ಷೆಯಲ್ಲಿದ್ದೇವೆ ಎಂಬ ಅತ್ಯಂತ ಸಂತೋಷದ ಸುದ್ದಿಯನ್ನು ಅವನಿಗೆ ಹೇಗೆ ಹೇಳಬೇಕೆಂದು ಹಿಂದಿನ ದಿನದಿಂದಲೇ ತಯಾರಿ ನಡೆಸಿದ್ದಳು ಚಿಕಿತ್ಸಾ. ಹೌದು, ಈಗ ಕೆಲ ದಿನಗಳಿಂದ ಅವಳ ದೇಹದಲ್ಲಿ ಬದಲಾವಣೆ ಕಾಣಿಸಿತ್ತು. ವೈದ್ಯಳಾದ ಅವಳಿಗೆ ತಾನು ತಾಯಿಯಾಗುತ್ತೇನೆಂದು ಬೇರಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ. ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ ಈ ಸಂತಸದ ಸುದ್ದಿಯನ್ನು ಹೇಳಿ ಅವನ ಮುಖದಲ್ಲಾಗುತ್ತಿದ್ದ ಸಂಭ್ರಮವನ್ನು ಕಣ್ತುಂಬ ನೋಡಿ ಆಸ್ವಾದಿಸಬೇಕೆಂದುಕೊಂಡವಳಿಗೆ ಈಗ ತೀವ್ರ ನಿರಾಸೆಯಾಗಿತ್ತು. ಚಿತ್ತಾ, ಇವತ್ತು ಕೆಲಸಕ್ಕೆ ಹೋಗೋ ಮೊದಲು ಒಂದು 5 ನಿಮಿಷ ನನ್ನ ಜೊತೆ ಬರೋಕ್ಕಾಗುತ್ತಾ? ಆಮೇಲೆ ನಾನೇ ನಿನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡ್ತೀನಿ ಎಂದು ಪ್ರತ್ಯಕ್ಷ್ ಹೇಳಿದಾಗ ತನಗಾದ ನಿರಾಸೆಯನ್ನು ಬಚ್ಚಿಟ್ಟುಕೊಂಡಿದ್ದಳು. ತಾನು ರಜಾ ಹಾಕಿದ್ದೇನೆಂದು ಹೇಳುವ ಮಾತು ಅವಳ ಗಂಟಲಲ್ಲೇ ಉಳಿಯಿತು. ಅವನಿಂದು ತುಂಬ ಉತ್ಸುಕನಾಗಿದ್ದ. ಸಣ್ಣಗೆ ಸಿಳ್ಳೆ ಹಾಕುತ್ತಾ ಆರಾಮವಾಗಿ ಕಾರ್ ಡ್ರೈವ್ ಮಾಡುತ್ತಾ ಕರೆದೊಯ್ದಾಗ ತನ್ನ ಕುತೂಹಲ ಪ್ರಯಾಸದಿಂದ ತಡೆಹಿಡಿದಿದ್ದಳು ಚಿಕಿತ್ಸಾ. ಹೊಸದಾಗಿ ನಿರ್ಮಾಣವಾಗುತ್ತಿದ್ದ ಸುಸಜ್ಜಿತವಾದ ಬಿಲ್ಡಿಂಗ್ ಒಂದರ ಮುಂದೆ ಕಾರು ನಿಂತಾಗ ಅವಳು ಅತ್ಯಾಶ್ಚರ್ಯದಿಂದ ಕಣ್ಣರಳಿಸಿ ನೋಡಿದ್ದಳು. ಚಿತ್ತಾ, ಆವತ್ತು ನೀನು ತುಂಬ ಬೇಜಾರು ಮಾಡಿಕೊಂಡು ಅವಮಾನದಿಂದ ನನ್ನೆದೆಯಲ್ಲಿ ಕಣ್ಣೀರು ಹರಿಸಿದ್ದೀಯಲ್ಲ, ಆವತ್ತೇ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೆ. ನೀನು ಇನ್ಮುಂದೆ ಅವರಿವರ ಕೈ ಕೆಳಗೆ ಕತ್ತೆ ಹಾಗೆ ದುಡಿಯೋದು ಬೇಡ. ನಮ್ಮದೇ ನರ್ಸಿಂಗ್ ಹೋಮ್ ಒಂದನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೆಸರು ಕೂಡ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಚಿಕಿತ್ಸಾ ನರ್ಸಿಂಗ್ ಹೋಮ್ ಅಂತ. ಹೆಸರು ಚೆನ್ನಾಗಿದೆ ಅಲ್ವಾ? ನಿನ್ನ ಹೆಸರಲ್ಲಿ ಒಂದು ನರ್ಸಿಂಗ್ ಹೋಮ್ ಓಪನ್ ಮಾಡಬೇಕು ಅನ್ನೋದು ಬಹುದಿನಗಳ ಕನಸು ನಂದು.
ಅವನು ವಿವರಿಸುತ್ತಾ ಹೋದಂತೆ ಅವಳ ಕಣ್ಮುಂದೆ ಭವಿಷ್ಯದ ರಂಗುರಂಗಿನ ಕನಸುಗಳು ನರ್ತಿಸಿದ್ದವು. ಅವಳೆದೆಯ ವೀಣೆ ಮೃದು ಮಧುರವಾದ ಆಲಾಪನೆ ಆರಂಭಿಸಿತ್ತು. ಅವಳು ನಂಬಲಾರದವಳಂತೆ ಕಣ್ಣರಳಿಸಿ ಅದ್ಭುತ ಕಂಡವಳಂತೆ ಅವನತ್ತ ನೋಡಿದಾಗ ಅವನು ಅವಳ ಕಣ್ಣಂಚಿನಲ್ಲಿ ಮೂಡಿದ ಸಂತಸದ ಕಂಬನಿಯನ್ನು ಕಂಡು ಮೆಲುನಗೆ ಬೀರಿ ಮೃದುವಾಗಿ ಅವಳ ಕೈ ಅದುಮಿದ್ದ. ಅರ್ಧ ನಿರ್ಮಾಣವಾಗಿದ್ದ ಬಿಲ್ಡಿಂಗ್ ಪೂರ್ತಿ ನೋಡಿ ಮನೆಗೆ ಹೊರಟಾಗ ಅವಳು ಅವನ ಬಳಿ ಮಾತೇ ಆಡಿರಲಿಲ್ಲ. ಅವಳು ಮುನಿಸಿಕೊಂಡು ಮೌನವ್ರತ ಆಚರಿಸುತ್ತಿದ್ದರೆ ಅವನು ದಾರಿಯುದ್ದಕ್ಕೂ ಅವಳನ್ನು ಕೀಟಲೆ ಮಾಡಿ ರೇಗಿಸುತ್ತಾ ಮಜಾ ಉಡಾಯಿಸುತ್ತಿದ್ದ. ಅವಳು ಮಾತ್ರ ಅವನತ್ತ ನೋಡದೆ ಮಾತಾಡದೆ ಮೌನಕ್ಕೆ ಶರಣಾದಳು. ತಮ್ಮ ಮನೆಗೆ ಬಂದು ರೂಮ್ ಒಳಗೆ ಬರುತ್ತಿದ್ದಂತೆಯೇ ಅವಳ ಮೌನದ ಕಟ್ಟೆ ಒಡೆಯಿತು. ನಾನು ಲೋನ್ಗಾಗಿ ಅದೆಷ್ಟು ಒದ್ದಾಡ್ತಿದ್ದೆ ಹೇಳದೆ ನನ್ನ ಗೋಳಾಡಿಸಿ ಒಳಗೊಳಗೆ ಮಜಾ ತಗೊಂಡ್ರಿ. ಯಾಕೆ ಹಾಗೆ ಮಾಡಿದ್ರಿ ಪ್ರತ್ಯಕ್ಷ್? ಹೇಳಿದ್ರೆ ನಿಮ್ಮ ಗಂಟೇನಾದರೂ ಹೋಗ್ತಿತ್ತಾ? ಸಿಟ್ಟಿನಿಂದ ಐ ಹೇಟ್ ಯು ಎನ್ನುತ್ತಾ ಬೆಡ್ ಮೇಲಿದ್ದ ದಿಂಬನ್ನು ಅವನತ್ತ ಎಸೆದಾಗ ಅವುಗಳನ್ನು ಕ್ಯಾಚ್ ಮಾಡಿ ಅವನು ಜೋರಾಗಿ ನಕ್ಕ. ಮತ್ತೆ ನೀನು ಮಾಡಿದ್ದು ಸರಿನಾ? ನನ್ನ ಹತ್ರ ಕೇಳೋಕೆ ನೀನ್ಯಾಕೆ ಅಷ್ಟೊಂದು ಸಂಕೋಚ ಪಡ್ತೀಯಾ? ನೀನು ನನ್ನ ಮರೆತೇ ಬಿಟ್ಟಿದ್ಯಲ್ಲ. ಈಗ ನಿಜ ಹೇಳು ಚಿತ್ತ, ನಿಜವಾಗ್ಲೂ ನೀನನ್ನ ಹೇಟ್ ಮಾಡ್ತೀಯಾ? ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೋಡೋಣ. ಅವಳ ಬಳಿ ಸಾರಿ ಅವಳ ಗಲ್ಲ ಹಿಡಿದೆತ್ತಿ ಕೇಳಿದಾಗ ಅವಳ ತುಟಿಗಳು ನಸು ಮುನಿಸಿನಿಂದ ಉಬ್ಬಿಕೊಂಡವು. ನೀವು ಎಷ್ಟು ಒಳ್ಳೆಯವರೋ ಅಷ್ಟೇ ಕೆಟ್ಟವರು ಪ್ರತ್ಯಕ್ಷ್. ನಿಂಗೇನು ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಎಂದವಳು ತುಂಬು ಸಂತೋಷದಿಂದ ಹೇಳಿದಾಗ ಅವನು ತುಂಟನಗೆ ನಗುತ್ತಾ ಅವಳ ಉಬ್ಬಿದ ತುಟಿಯನ್ನು ಸಬರಿ, ಈ ಸಿಟ್ ಗೊತ್ತಾಗದೇ ಇದ್ರೆ ಏನಂತೆ? ನಾನಿಲ್ವಾ? ನಾನೇ ಹೇಳ್ಕೊಡ್ತೀನಿ. ನೀನು ನನ್ನ ಬಾಳು ಬೆಳಗೋಕೆ ಅಂತ ಬಂದವಳು. ನಿನ್ನ ಒಲವಿನಿಂದ ನನ್ನ ಬದುಕು ತುಂಬಿಬಿಡು ಚಿತ್ತ, ನಂಗಷ್ಟೇ ಸಾಕು. ನಿಂಗೆ ಅದು ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ಗೊತ್ತೇ ಆಗ್ತಿಲ್ಲ ನನಗೆ. ಆದರೆ ಇಷ್ಟು ಸಂತೋಷದ ವಿಷಯ ಮುಚ್ಚಿಟ್ಟು ನನ್ನನ್ಯಾಕೆ ಗೋಳಾಡಿಸಿದ್ರಿ? ಮೊದಲೇ ಹೇಳಿದರೆ ಆ ಖುಷಿ ಇರ್ತಿತ್ತ ಚಿತ್ತ? ಈ 5 ವರ್ಷಗಳಲ್ಲಿ ನೀನು ಯಾವತ್ತೂ ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡೇ ಇಲ್ಲ. ಅದೆಷ್ಟೇ ಕಷ್ಟ ಆದರೂ ಎಷ್ಟೇ ಸುಸ್ತಾಗಿ ಬಂದರೂ ನನ್ನ ಪ್ರತಿಯೊಂದು ಬೇಕು ಬೇಡಗಳನ್ನು ಗಮನಿಸಿ ನನ್ನ ಆಸೆಗೆ ಸ್ಪಂದಿಸುತ್ತಾ ಬಂದಿದ್ದೀಯಾ. ಅಂತಹ ನನ್ನ ಹುಡುಗಿ ಅತ್ಯಂತ ಇಷ್ಟಪಡೋ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ. ನಮ್ಮ ವಿವಾಹ ವಾರ್ಷಿಕೋತ್ಸವಕ್ಕೆ ಇದಕ್ಕಿಂತ ಒಳ್ಳೆ ಗಿಫ್ಟ್ ಬೇರೆ ಯಾವುದೂ ಇಲ್ಲ ಅನ್ನಿಸ್ತು ನನಗೆ. ಅವನ ನಗು ತುಟಿಯಂಚಿನಿಂದ ಕಣ್ಣಿನವರೆಗೂ ಹರಡಿತ್ತು. ಅವಳು ಸಂತೃಪ್ತಿಯಿಂದ ಅವನೆದೆಗೆ ಒರಗಿಕೊಂಡಳು. ನರ್ಸಿಂಗ್ ಹೋಮ್ ಹೆಸರು ಇಷ್ಟ ಆಯ್ತಾ ಅಂತ ಹೇಳೇ ಇಲ್ಲ ನೀನು. ಯಾಕೆ ಇಷ್ಟು ದಿನ ನಿಂಗೆ ಹೇಳಿರಲಿಲ್ಲ ಅಂತ ನನ್ನ ಮೇಲೆ ಕೋಪಾನ? ಅವಳನ್ನು ಪ್ರಶ್ನಿಸಿದ ಪ್ರತ್ಯಕ್ಷ್. ನೀವು ಸೆಲೆಕ್ಟ್ ಮಾಡಿರೋ ಹೆಸರು ಅಂದಮೇಲೆ ಕೇಳೋದೇ ಬೇಡ. ಕೋಪಾನ ನಿಮ್ಮ ಹತ್ರನಾ? ನೋ. ಓ ಐ ಕಾಂಟ್ ಬಿಲೀವ್ ಇಟ್. ನೀವೆಷ್ಟು ಒಳ್ಳೆಯವರು ಪ್ರತ್ಯಕ್ಷ್. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಯೋಚಿಸ್ತಾ ಇದ್ದೀನಿ. ನಿನ್ನ ಈ ಖಾಲಿ ಥ್ಯಾಂಕ್ಸ್ ಯಾರಿಗೆ ಬೇಕು? ನನಗೆ ಅಡ್ವಾನ್ಸ್ ಪೇಮೆಂಟ್ ಇಲ್ವಾ? ಪ್ರತ್ಯಕ್ಷ್ ಅವಳು ಮಾತಾಡಲೆಂದು ತೆರೆದ ಬಾಯಿಗೆ ಅಡ್ಡವಾಗಿ ತನ್ನ ತೋರು ಬೆರಳನ್ನಿಟ್ಟು ಅವಳಿಗೆ ಮುಂದೆ ಮಾತಾಡಲು ಅವಕಾಶ ನೀಡಲಿಲ್ಲ ಪ್ರತ್ಯಕ್ಷ್. ನೋಡ್ಚಿನ್ನ, ಈಗ ಮಾತು ಬೇಡ. ನಾನು ತುಂಬ ಪ್ರಾಕ್ಟಿಕಲ್. ಬರಿಯ ಬಾಯಿ ಮಾತಲ್ಲಿ ನನಗೆ ನಂಬಿಕೆಯೇ ಇಲ್ಲ. ಮುಂದೆ ಮಾತಾಡಲು ಅವನು ಅವಳಿಗೆ ಅವಕಾಶವೇ ನೀಡಲಿಲ್ಲ. ಅವನ ತುಟಿಗಳು ಗಾಢವಾಗಿ ಅವಳ ತುಟಿಗಳನ್ನು ಚುಂಬಿಸಲಾರಂಭಿಸಿದ್ದವು. ಅವನೇನು ತನಗೆ ಅತ್ಯಂತ ಖುಷಿಯಾಗುವ ಗಿಫ್ಟ್ ಕೊಟ್ಟು ಸಂಭ್ರಮಿಸುತ್ತಿದ್ದ. ತಾನು ಅವನಿಗೆ ಅತ್ಯಂತ ಸಂತಸದ ವಿಷಯ ತಿಳಿಸಲೇಬೇಕಾಗಿತ್ತು. ಆದರೆ ಅವನು ಅದಕ್ಕೆ ಆಸ್ಪದವನ್ನೇ ನೀಡಿರಲಿಲ್ಲ. ಅವನ ಕೈಗಳು ಅವಳ ಬಡ ನಡುವಿನ ಮೇಲೆ ನರ್ತಿಸುತ್ತಿದ್ದರೆ ತುಟಿಗಳು ಅವಳ ಹಣೆ, ಮೂಗು, ಕೆನ್ನೆ, ಗಲ್ಲವನ್ನೆಲ್ಲ ಮುದ್ದಿಸುತ್ತಾ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಿದ್ದರೆ ಚಿತ್ತ ಸಮರ್ಪಣಾ ಭಾವದಿಂದ ಅವನ ಬಾಹುಗಳಲ್ಲಿ ಕರಗಿ ಹೋಗಿದ್ದಳು. ಅಂದು ಇಡೀ ದಿನ ದಂಪತಿಗಳು ಒಟ್ಟಿಗೆ ಸಮಯ ಕಳೆದಿದ್ದರು. ಥ್ಯಾಂಕ್ ಯು ಚಿನ್ನ, ಇವತ್ತಿಡೀ ದಿನ ನನ್ನ ಜೊತೆ ಇದ್ದಿದ್ದಕ್ಕೆ ಎಂದು ತುಂಬು ಸಂತೋಷದಿಂದ ಹೇಳಿದಾಗ ಅವಳಿಗೆ ತಾನಿಂದು ರಜಾ ಹಾಕಿದ್ದು ಸಾರ್ಥಕವಾಯಿತು ಎನಿಸಿತ್ತು. ಅಂದಿನ ರಾತ್ರಿಗಾಗಿ ಇಬ್ಬರು ಕಾಯುತ್ತಿದ್ದರು. ಆ ಸಂತಸದ ಕ್ಷಣ ಬಂದೇ ಬಿಟ್ಟಿತ್ತು. ಅವನು ಮಗುವಿನಂತೆ ಅವಳ ಮಡಿಲಲ್ಲಿ ಮಲಗಿ ಅವಳ ಮುದ್ದು ಮುಖವನ್ನು ತನ್ಮಯತೆಯಿಂದ ನೋಡುತ್ತಿರಲು ಅವಳು ಅವನ ಮುಖವನ್ನೇ ನೋಡುತ್ತಿದ್ದಳು. ಡಿಯರ್, ಸರ್ಪ್ರೈಸ್ ಕೊಡೋದು ನಿಮ್ಮೊಬ್ಬರ ಸೊತ್ತಲ್ಲ. ನಾನು ಕೂಡ ನಿಮಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ರೆಡಿ ಮಾಡಿಟ್ಟಿದ್ದೀನಿ. ಈಗ ಹೇಳಿ ಅದು ಏನು ಅಂತ. ಅವನು ತೋರು ಬೆರಳನ್ನು ಗಲ್ಲಕ್ಕೆ ಕೊಟ್ಟು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದ. ನನಗೆ ಡ್ರೆಸ್ ಇರ್ಬೋದು ಅಥವಾ ಒಡವೆ ಇರ್ಬೋದು ಎಂದಾಗ ಇಲ್ಲ ಎಂದಳು. ಸುಂದರವಾದ ಪೇಂಟಿಂಗ್ ಇರಬಹುದು. ಎಲ್ಲದಕ್ಕೂ ಅಲ್ಲ ಎಂದು ಉತ್ತರಿಸುತ್ತಿದ್ದಳು ಚಿತ್ತ. ಅಲ್ಲ, ನೀವು
ನನಗೆ ಈ ವರ್ಷದ ಆ್ಯನಿವರ್ಸರಿಗೆ ಕೊಟ್ಟ ಹಾಗೆ ನಾನು ಕೂಡ ತುಂಬ ಪ್ರೀಷಿಯಸ್ ಆಗಿರೋ ಗಿಫ್ಟ್ ನಿಮಗೋಸ್ಕರ ಕೊಡ್ತಾ ಇದ್ದೀನಿ, ಸೋತೆ ಅಂದರೆ ಹೇಳ್ತೀನಿ ಎಂದಾಗ ಅವನು ಪ್ರಸನ್ನಚಿತ್ತನಾಗಿ, ನಾನು ಯಾವತ್ತೋ ನಿಂಗೆ ಸೋತ್ಬಿಟ್ಟಿದ್ದೀನಿ ಚಿನ್ನ, ಈಗ ಹೊಸದಾಗಿ ಸೋಲೋದ್ರಲ್ಲಿ ಏನೂ ಇಲ್ಲ, ಆಯಿತು ಒಪ್ಕೊಂಡೆ. ಅಲ್ಲೆಲ್ಲೂ ಯಾವ ಗಿಫ್ಟ್ ಪ್ಯಾಕೆಟ್ಗಳೂ ಇರಲಿಲ್ಲ. ತನ್ನ ಮುದ್ದಿನ ಮಡದಿ ತನಗಾಗಿ ಏನು ತಂದಿರಬಹುದು? ಕುತೂಹಲ ತಡೆಯಲಾಗದೆ ಸೋಲೊಪ್ಪಿಕೊಂಡಾಗ ಅವಳು ನಿಧಾನವಾಗಿ ಅವನ ಕೈಯನ್ನು ತನ್ನ ಒಡಲ ಮೇಲೆ ಇರಿಸಿದಾಗ ಅವನು ದಿಗ್ಗನೆ ಎದ್ದು ಕುಳಿತಿದ್ದ. ಈಗ ಗೊತ್ತಾಯಿತು ನೀನು ಕೊಡ್ತಿರೋ ಗಿಫ್ಟ್ ಯಾವುದು ಅಂತ. ನಿನ್ನ ಹೊಟ್ಟೆಲಿ ನನ್ನ ಪಾಪು ಬೆಳೀತಾ ಇದೆ. ಈಗ ಹೇಳು, ನನ್ನ ಗೆಸ್ ಕರೆಕ್ಟಾ? ಅವನ ಕಣ್ಣುಗಳನ್ನು ಅರಳಿಸಿ ಅತ್ಯಾಶ್ಚರ್ಯದಿಂದ ಅವಳ ಮುಖವನ್ನು ನೋಡುತ್ತಾ ಕೇಳಿದಾಗ, ಎಸ್, ಯು ಆರ್ ಕರೆಕ್ಟ್. ಇನ್ನು ಕೆಲವೇ ತಿಂಗಳುಗಳಲ್ಲಿ ನೀವು ಅಪ್ಪ ಆಗ್ತಾ ಇದ್ದೀರಾ, ಪ್ರಮೋಷನ್ ಸಿಗ್ತಾ ಇದೆ ನಿಮಗೆ. ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳ ಬೆಳಕು ಕಾಣಿಸಿತು ಚಿತ್ತಾಗೆ. ಅವನ ಸಂತೋಷಕ್ಕೆ ಪಾರವಿರಲಿಲ್ಲ. ಅವನ ಬಾಯಿಯಿಂದ ಹೊರಟ ಉದ್ಗಾರ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಇದು ಯಾವಾಗ, ಹೇಗಾಯಿತು? ಮತ್ತೆ ಆಗ ನನ್ನ ಮೇಲೆ ರೇಗಿದವಳು, ಇಷ್ಟು ಸಿಹಿ ಸುದ್ದಿನ ನನ್ನಿಂದ್ಯಾಕೆ ಮುಚ್ಚಿಟ್ಟೆ? ಈ ತಪ್ಪಿಗೆ ಸರಿಯಾದ ಪನಿಷ್ಮೆಂಟ್ ಎನ್ನುತ್ತಾ ಅವಳ ಮುಖದತ್ತ ಬಾಗಿದ್ದ ಪ್ರತ್ಯಕ್ಷ್. ತಾನು ತಂದೆಯಾಗುತ್ತಿದ್ದೇನೆಂದು ತಿಳಿದಾಗ ಪ್ರತ್ಯಕ್ಷ್ಗೆ ಆಕಾಶದಲ್ಲಿ ರೆಕ್ಕೆ ಕಟ್ಟಿಕೊಂಡು ಹಾರಾಡಿದಷ್ಟೇ ಸಂತೋಷವಾಗಿತ್ತು. ಚಿಕ್ಕವನಿದ್ದಾಗ ನನಗೆ ಪುಟ್ಟ ತಮ್ಮನೋ ತಂಗಿನೋ ಇರಬೇಕು ಅಂತ ಎಷ್ಟು ಹಂಬಲಿಸ್ತಿದ್ದೆ ಗೊತ್ತಾ ನಿಂಗೆ? ನನಗೆ 10 ಮಕ್ಕಳನ್ನು ಹೆತ್ತು ಕೊಟ್ಬಿಡು ಚಿನ್ನ, ಅದಕ್ಕಿಂತ ಸ್ವರ್ಗ ಬೇರೊಂದಿಲ್ಲ ಎಂದವನು ಮುದ್ದಿಸುತ್ತಾ ಹೇಳಿದಾಗ ಅವಳು ಹೌಹಾರಿ. ಆಗ ನನ್ನ ಗತಿ ಗೋವಿಂದ ಎಂದು ಉದ್ಗರಿಸಿದ್ದಳು. ಪ್ರತ್ಯು, ನಮಗೆ ಒಂದೇ ಒಂದು ಮಗು ಸಾಕು, ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ. ಅವಳು ತೀರ್ಮಾನಕ್ಕೆ ಬಂದವಳಂತೆ ಹೇಳಿದ್ದಳು. ಇಬ್ಬರು ಹೊಂದಿಕೊಂಡು ತಮಗೆ ಸಿಗುವ ಅತ್ಯಂತ ಕಡಿಮೆ ಸಮಯದಲ್ಲಿ ಆದಷ್ಟು ಜೊತೆಯಾಗಿದ್ದು ಪರಸ್ಪರ ಒಲವು ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು. ಅವಳಿಗಿನ್ನು 2 ತಿಂಗಳು ಕೂಡ ಪೂರ್ತಿ ಆಗಿರಲಿಲ್ಲ. ಅವನ ಕೈಗಳು ಮೃದುವಾಗಿ ಅವಳ ಹೊಟ್ಟೆಯನ್ನು ನೇವರಿಸಿ ತನ್ನ ತುಟಿಗಳಿಂದ ಅವಳ ಹೊಟ್ಟೆಯಲ್ಲಿದ್ದ ತನ್ನ ಪ್ರೇಮದ ಕುಡಿಯನ್ನು ಮುದ್ದಿಸಿ ತನ್ನ ಸಂತೋಷವನ್ನು ಪ್ರಕಟಿಸಿದ್ದ ಪ್ರತ್ಯಕ್ಷ್. ಹೆಂಡತಿ ಕುಳಿತರೆಲ್ಲಿ ಸವೆಯುತ್ತಾಳೋ, ನಡೆದರೆಲ್ಲಿ ನಲುಗುತ್ತಾಳೋ ಎಂದು ಅವನು ಉಪಚಾರ ಮಾಡಿದರೆ ಅವಳು ಸಂಕೋಚದಿಂದ, ಯಾಕೆ, ಈ ಪ್ರಪಂಚದಲ್ಲಿ ಬೇರ್ಯಾರೂ ತಾಯಿ ಆಗೇ ಇಲ್ವಾ? ನಾನೊಬ್ಳೇನಾ ಅಮ್ಮ ಆಗ್ತಾ ಇರೋದು? ಪ್ರತ್ಯಕ್ಷ್, ನೀವ್ಯಾಕೋ ತುಂಬ ಅತಿಯಾಗಿ ಆಡ್ತೀರಪ್ಪ ಎಂದು ಮುನಿಸಿಕೊಂಡರೆ. ನೀನು ಏನು ಬೇಕಾದರೂ ಬೈಕೋ, ಈ ಉಪಚಾರ ಎಲ್ಲ ನಿಂಗಾಗಿ ಅಂತ ಜಂಬ ಪಡಬೇಡ. ನನ್ನ ಮಗುಗೋಸ್ಕರ ನಾನೆಷ್ಟು ಮಾಡಿದರೂ ಕಡಿಮೆನೇ ಎಂದು ಬಲವಂತದಿಂದ ಅವಳಿಗೆ ಪ್ರತಿದಿನ ಊಟವಾದ ಮೇಲೆ ತಾನೇ ಹಣ್ಣು ತಿನ್ನಿಸಿ ಹಾಲು ಕುಡಿಸುತ್ತಿದ್ದ ಪ್ರತ್ಯಕ್ಷ್. ಹೀಗೆ ತಿಂದು ಕುಡಿದ್ರೆ ನಾನು ಡ್ಯೂಟಿಗೆ ಹೇಗೆ ಹೋಗಲಿ ಎಂದಾಗ ಅವನು, ಹೋಗಲೇಬೇಡ, ನೀನಲ್ಲದೆ ಇದ್ದರೆ ಅವರಿಗೆ ಬೇರೆ ಅಸಿಸ್ಟೆಂಟ್ ಸಿಗಲ್ವಾ ಎಂದು ಮುಂಡಾಗಿ ಉತ್ತರಿಸುತ್ತಿದ್ದ. ಅವಳು ರಾತ್ರಿ ನೈಟ್ ಡ್ಯೂಟಿಗೆ ಹೋದರೆ ಅವನಿಗೆ ಏಕಾಂಗಿತನ ಕಾಡುತ್ತಿತ್ತು. ಆದರೂ ಅವನೆಂದು ಅವಳ ಕರ್ತವ್ಯಕ್ಕೆ ಅಡ್ಡಿ ಬರುತ್ತಿರಲಿಲ್ಲ. ಈಗ ಮಗುವಿಗೋಸ್ಕರ ಅವನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಚಿತ್ತ. ಜೀವನದಲ್ಲಿ ಇಂತಹ ಸುಮಧುರ ಕ್ಷಣಗಳು ಮತ್ತೆ ಮತ್ತೆ ಬರುವುದಿಲ್ಲ. ಆದ್ದರಿಂದ ತನ್ನ ತಾಯ್ತನದ ಸಂಭ್ರಮವನ್ನು ಪ್ರತಿಕ್ಷಣವೂ ಅನುಭವಿಸುವ ಮಹದಾಸೆ ಅವಳಿಗೂ ಇತ್ತು. ರಾತ್ರಿ ಹೊತ್ತಲ್ಲದ ಹೊತ್ತಿನಲ್ಲಿ ತನ್ನ ಮುದ್ದಿನ ಮಡದಿ ಕೆಲಸ ಮಾಡುವುದು ಪ್ರತ್ಯಕ್ಷ್ಗೆ ಇಷ್ಟವಿರಲಿಲ್ಲ. ಅವನ ಆದೇಶದಂತೆ 2 ತಿಂಗಳು ತುಂಬಿದ ಬಳಿಕ ಅವಳು ನರ್ಸಿಂಗ್ ಹೋಮ್ನ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದಳು. ಬದಲಾಗಿ ಅರ್ಧ ದಿನ ಮಾತ್ರ ಡಾಶೆಣೆಯವರು ಯಾವುದೋ ಕೆಲಸದ ನಿಮಿತ್ತ ಅಮೆರಿಕಕ್ಕೆ ಹೋದ್ದರಿಂದ ಅವರ ಕ್ಲಿನಿಕ್ ನೋಡಿಕೊಳ್ಳುತ್ತಿದ್ದಳು ಚಿತ್ತ. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.